ಇವತ್ತಿನ ದಿವಸ ನಮ್ಮ ಎಸ್ಕಾಟ್ಸ್ ಟ್ರೈನಿಂಗ್ ಮತ್ತು ಡೆವಲಪ್ಮೆಂಟ್ ಸೆಂಟರ್ ಚಂದಾಪುರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಸುತ್ತಮುತ್ತಲಿನ ಸುಮಾರು 700ಕ್ಕಿಂತ ಹೆಚ್ಚು ಮಹಿಳೆಯರು, ರೈತ ಮಹಿಳೆಯರು ಸೇರಿದಂತೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದ್ದಾರೆ ಅನ್ನೋ ಹೇಳಕ್ಕೆ ನನಗೆ ಅತ್ಯಂತ ಖುಷಿ ಅನ್ನಿಸ್ತಾ ಇದೆ. ಎಸ್ಕಾಟ್ಸ್ ಸಂಸ್ಥೆ ಸ್ಥಾಪನೆ ಆದಾಗಿನಿಂದ ಸುಮಾರು 80 ವರ್ಷಗಳಿಂದ ಈ ಟ್ರ್ಯಾಕ್ಟರ್ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ. ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಸುಮಾರು 40ಕ್ಕಿಂತ ಹೆಚ್ಚು ಹೊರ ದೇಶಗಳಿಗೆ ತನ್ನ ಟ್ರ್ಯಾಕ್ಟರ್ಗಳನ್ನು ರಫ್ತು ಮಾಡಿ ಅಲ್ಲಿನ ವ್ಯವಸಾಯವನ್ನು ಮಾಡ್ತಾ ಇದೆ. ತನ್ನ ವ್ಯಾವಹಾರಿಕ ಕ್ಷೇತ್ರದಲ್ಲಾಗಲಿ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಾಗಲಿ ಮೊದಲಿನಿಂದಲೂ ಈ ಸಂಸ್ಥೆ ಮಹಿಳೆಯರ ಸಬಲೀಕರಣಕ್ಕೆ ಅತ್ಯಂತ ಹೆಚ್ಚಿನ ಒತ್ತನ್ನು ಕೊಡ್ತಾ ಬಂದಿದೆ. 1969ರಲ್ಲಿ ಈ ಸಂಸ್ಥೆ ತನ್ನ ಗ್ರಾಹಕ ವೃಂದಕ್ಕೆ ಸಹಾಯ ಮಾಡಲು, ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಟ್ರೈನಿಂಗ್ ಸೆಂಟರ್ನ ಈ ಚಂದಾಪುರದಲ್ಲಿ, ಈ ಜಾಗದಲ್ಲಿ ಸುಮಾರು 90 ಎಕರೆ ಜಮೀನಿನಲ್ಲಿ ಈ ಸುಸಜ್ಜಿತವಾದ ಟ್ರೈನಿಂಗ್ ಸೆಂಟರ್ನ 1969ರಲ್ಲಿ ಸ್ಥಾಪಿಸಲಾಯಿತು. ಸುಮಾರು 54 ವರ್ಷಗಳಿಂದ ಸತತವಾಗಿ ಇಲ್ಲಿ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ, ರೈತರ ಮಕ್ಕಳಿಗೆ, ಕೃಷಿ ವಿಜ್ಞಾನಿಗಳಿಗೆ, ಕೃಷಿ ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ ಸಹಾಯವಾಗಬೇಕು ಅಂತ ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಅವ್ರಿಗೆ ಏನೇನು ಬೇಕೋ ಆ ಥರ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಇಲ್ಲಿಯೇ ಕಂಟೆಂಟ್ ಡೆವಲಪ್ ಮಾಡಿ ಇಲ್ಲಿ ಟ್ರೈನಿಂಗ್ಗಳನ್ನು ಕೊಡಲಾಗ್ತದೆ. ಕೃಷಿ ಬಗ್ಗೆ 2 ರೀತಿಯ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಇಲ್ಲಿ ನಾವು ವ್ಯವಸ್ಥಿತವಾಗಿ, ಸುಸಜ್ಜಿತವಾಗಿ ಮೊದಲಿನಿಂದಲೂ ಕಳೆದ 54 ವರ್ಷಗಳಿಂದಲೂ ನಡೆಸ್ತಾ ಬಂದಿದ್ದೀವಿ. ಮೊದಲನೇದಾಗಿ ಯಾಂತ್ರೀಕರಣ. ಕೃಷಿಯಲ್ಲಿ ಯಾಂತ್ರೀಕರಣ ಬಹಳ ಮುಖ್ಯ. ನಮ್ಮ ದೇಶದಲ್ಲಿ ಯಾಂತ್ರೀಕರಣ ಇನ್ನೂ ಆಗಬೇಕಾಗಿದೆ. ಅದಕ್ಕೋಸ್ಕರ ಜಾಸ್ತಿ ಒತ್ತನ್ನು ಕೊಟ್ಟು ಕೃಷಿ ಯಾಂತ್ರೀಕರಣ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು, ತರಬೇತಿಗಳನ್ನು ಇಲ್ಲಿ ಸುಸಜ್ಜಿತವಾಗಿ ಮಾಡಲಾಗ್ತಾ ಇದೆ. ಜೊತೆಗೆ ರೈತರಿಗೆ ಬೇಕಾಗುವಂತಹ ಹೊಸ ಹೊಸ ಬೆಳೆಗಳನ್ನು, ಹೊಸ ಹೊಸ ತಳಿಗಳನ್ನು ಯಾವ ರೀತಿ ವೈಜ್ಞಾನಿಕವಾಗಿ ಅಭಿವೃದ್ಧಿ ಪಡಿಸ್ಕೋಬಹುದು, ಅದರಿಂದ ಹೆಚ್ಚು ಲಾಭವನ್ನು ಪಡಿಬೋದು ಅನ್ನೋದನ್ನ ಡೆಮಾನ್ಸ್ಟ್ರೇಟ್ ಮಾಡಿ, ಒಂದು ಮಾಡೆಲ್ ಫಾರ್ಮ್ನ ಮೂಲಕ ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಲಾಗ್ತದೆ. 3 ದಿನಗಳ ಟ್ರೈನಿಂಗ್ ಪ್ರೋಗ್ರಾಮ್ನಲ್ಲಿ ಇಲ್ಲಿ ಉಚಿತ ವ್ಯವಸ್ಥೆ ಇದೆ. ಟ್ರೈನಿಂಗ್ ಪ್ರೋಗ್ರಾಮ್ ಉಚಿತ. ಇಲ್ಲಿ ಹಾಸ್ಟೆಲ್ ಇದೆ, ಸುಸಜ್ಜಿತವಾದ ಹಾಸ್ಟೆಲ್ ಇದೆ, ಕ್ಯಾಂಟೀನ್ ಫೆಸಿಲಿಟಿ ಇದೆ. ಪ್ರತಿಯೊಬ್ಬ ರೈತರು ಈ ಸುಸಜ್ಜಿತವಾದ ಟ್ರೈನಿಂಗ್ ಫೆಸಿಲಿಟಿನ, ತರಬೇತಿಯನ್ನು ಪಡೆದುಕೊಳ್ಳಬೇಕು. ಯಾವುದೇ ಖರ್ಚಿಲ್ಲದೆ ಇಲ್ಲಿ ಉಚಿತವಾಗಿ ಆ 3 ದಿನಗಳ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು, ಲಾಭಗಳನ್ನು ಪಡೆದುಕೊಳ್ಬೇಕು ಅಂತ ನಾನು ಎಲ್ಲರಿಗೂ ವಿನಂತಿಸುತ್ತೇನೆ. ಅದಾದ ಮೇಲೆ ಇನ್ನು ಆ 3 ದಿನದ ಟ್ರೈನಿಂಗ್ ಪ್ರೋಗ್ರಾಮ್ ಆದಮೇಲೆ ಯಾವುದೇ ರೈತರಿಗೆ ಇನ್ನೂ ಹೆಚ್ಚಿನ ತರಬೇತಿ ಬೇಕು ಅಂದರೆ, ಅಡ್ವಾನ್ಸ್ಡ್ ಟ್ರೈನಿಂಗ್ ಪ್ರೋಗ್ರಾಮ್ ಬೇಕು ಅಂದರೆ, ಅವರ ಜಮೀನಿನಲ್ಲಿಯೇ ನಮ್ಮ ಎಕ್ಸ್ಪರ್ಟ್ ತರಬೇತಿದಾರರು ಅವರ ಜಮೀನಿನಲ್ಲಿಯೇ ಒಂದು ಕಂಪ್ಲೀಟ್ ಕ್ರಾಪ್ ಡೆವಲಪ್ಮೆಂಟ್, ಅಂದರೆ ಒಂದು ಯಾವುದೇ ಬೆಳೆ, ಆ ರೈತರು ಯಾವ ಬೆಳೆಯನ್ನ ಚುನಾಯಿಸಿರ್ತಾರೋ ಅದನ್ನ ಮೊದಲ ದಿನದಿಂದ ಹಿಡಿದು ಕೊನೆಯವರೆಗೂ ಅದಕ್ಕೆ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಅವರ ಜಮೀನಿನಲ್ಲಿಯೇ ಕೊಡಲಾಗುತ್ತದೆ. ಸೊ ಅದು ಕೂಡ ಉಚಿತವಾಗಿ ಈ ಸಂಸ್ಥೆಯಿಂದ ಕೊಡಲಾಗ್ತಾ ಇದೆ. ಸೊ ಈ ಮಹಿಳಾ ದಿನಾಚರಣೆಯ ಉದ್ದೇಶ ಇಷ್ಟೇ. ಈ ತರಬೇತಿ ಸಂಸ್ಥೆಯಲ್ಲಿ ನಾವು ಮಹಿಳೆಯರಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಈಗ ಕಳೆದ ವರ್ಷವೇ ಸುಮಾರು 1800 ರೈತರಿಗೆ ಇಲ್ಲಿ ತರಬೇತಿಯನ್ನು ಕೊಟ್ಟಿದ್ದೀವಿ. ಅದರಲ್ಲಿ 20% ಜನ ಮಹಿಳೆಯರು. ಮುಂದಿನ ವರ್ಷ ಸುಮಾರು 3500 ರೈತರಿಗೆ ಇಲ್ಲಿ ತರಬೇತಿಯನ್ನು ಕೊಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಅದರಲ್ಲಿ ಕಡಿಮೆ ಅಂದರೆ 40% ಮಹಿಳೆಯರು ಇರಬೇಕು ಅಂತ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಮಹಿಳಾ ದಿನಾಚರಣೆಯ ಉದ್ದೇಶ ಮಹಿಳೆಯರಿಗೆ ಆದ್ಯತೆಯನ್ನ ಎಲ್ಲಾ ಕ್ಷೇತ್ರದಲ್ಲಿ ಕೊಡಬೇಕು, ಪ್ರಮುಖವಾಗಿ ಕೃಷಿ ಕ್ಷೇತ್ರದಲ್ಲಿಯೂ ಕೊಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈ ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ದೇವೆ. ತಾವೆಲ್ಲರೂ ಇಲ್ಲಿ ಬಂದು ಮೀಡಿಯಾದವರಾಗಿರ್ಬೋದು ಅಥವಾ ರೈತರಾಗಿರ್ಬೋದು ಅಥವಾ ಅಕ್ಕಪಕ್ಕದ
ಮಹಿಳೆಯರಾಗಿರ್ಬೋದು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲ ಸಹಕರಿಸಿದ್ದಕ್ಕೆ ನಾನು ತುಂಬ ಹೃದಯ. ಸೊ ನಮ್ಮ ಸಂಸ್ಥೆ ಬಂದು ಕೃಷಿ ಯಂತ್ರೋಪಗಳ ತಯಾರಿಕಾ ಸಂಸ್ಥೆ. ಸೊ ಅಂದ್ರೆ ಉಳುಮೆ ಮಾಡುವಂತ ಒಂದು ಮಿಷಿನ್ ಅಂತ ಅಂದ್ರೆ ಯಾಂತ್ರೀಕರಣ, ಅದು ಟ್ರ್ಯಾಕ್ಟರ್. ಸೊ ಟ್ರ್ಯಾಕ್ಟರ್ ಅನ್ನೋದು ಒಂದು ಮಿಷಿನ್. ಸೊ ಆ ಮಿಷಿನ್ ಉಪಯೋಗ ಮಾಡಬೇಕಾದ್ರೆ ಟ್ರೈನಿಂಗು ತುಂಬಾ ಅವಶ್ಯಕತೆ. ಸೊ ಅದರಿಂದ ನಮ್ಮ ಕಂಪನಿ ಉದ್ದೇಶಪೂರ್ವಕವಾಗಿ ಒಂದು 50 ವರ್ಷಗಳ ಹಿಂದೆನೆ ಈ ತರಬೇತಿ ಸಂಸ್ಥೆ ಅನ್ನೋದು ಇಲ್ಲಿ ರಾಮಕೃಷ್ಣಪುರದ ಹತ್ರ ಸ್ಥಾಪನೆ ಮಾಡಿದ್ದಾರೆ. ಸೊ ಈ ತರಬೇತಿ ಸಂಸ್ಥೆಯಲ್ಲಿ ವಿವಿಧ ಪ್ರಕಾರ ಟ್ರೈನಿಂಗ್ ಅಂತಂದ್ರೆ ಯಂತ್ರೀಕರಣ ಹೆಂಗೆ ಉಪಯೋಗಿಸೋದು, ಅದನ್ನ ಹೇಗೆ ಮಾಡೋದು ಅಂತಾನು ಕೂಡ ಮಾಡ್ತಿದ್ದೀವಿ. ಸೊ ಅದಾದ ನಂತರ ಕ್ರಾಪ್ ಮಾಡೆಲ್ ಫಾರ್ಮ್ ಅಂದ್ರೆ ಸೈಂಟಿಫಿಕ್ ಆಗಿ ಯಾವ ತರ ನೀವು ಕ್ರಾಪ್ಸ್ ನ ಗ್ರೋ ಮಾಡಬಹುದು, ಸೊ ಅದರಿಂದ ಹೆಚ್ಚು ಲಾಭ ಹೇಗೆ ಸಿಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ರೈತರಿಗೆ ಉಚಿತವಾಗಿ ಸ್ಟೇ ಫೆಸಿಲಿಟಿ ಮತ್ತೆ ಊಟದ ವ್ಯವಸ್ಥೆ ಮತ್ತೆ ಟ್ರೈನಿಂಗ್, ಸೊ ಎಲ್ಲಾನು ಉಚಿತವಾಗಿರುತ್ತದೆ. ಸೊ ಇನ್ನೊಂದು ಮುಖ್ಯ ಉದ್ದೇಶ ಅಂತಂದ್ರೆ ಇವತ್ತಿನದು ವುಮೆನ್ಸ್ ಡೇ ಸೆಲೆಬ್ರೇಷನ್, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಂದು ಸಮಾರಂಭನ ಇಟ್ಕೊಂಡಿದೀವಿ. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ವುಮೆನ್ಸ್ಗೆ ನಾವು ಉತ್ತೇಜನ ಮಾಡಬೇಕು. ಸೊ ಅವ್ರನ್ನು ಕೂಡ ಒಂದು ಉದ್ಯಮಿಯಾಗಿ ಇನ್ವಾಲ್ವ್ ಮಾಡಬೇಕು. ಸೊ ಆನಂತರ ಅವರು ಕೂಡ ಒಂದು ಎಂಪವರ್ಮೆಂಟ್ ಬರಬೇಕು ಅನ್ನೋ ಉದ್ದೇಶ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಅನ್ಕೊಂಡಿದ್ದು 600 ಜನ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಸಕ್ಸಸ್ ಆಗಿ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ. ಮತ್ತೆ ಎಲ್ಲ ಕಾರ್ಯಕರ್ತರು ಹಾಗೂ ಕರ್ನಾಟಕ ಗವರ್ಮೆಂಟ್ ಕಡೆಯಿಂದನೂ ಮಹಿಳೆಯರು ಬಂದಿದ್ರು. ಅವರು ಕೂಡ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಅವರು ಕೂಡ ಸಹಯೋಗವನ್ನ ಕೊಟ್ಟರು. ತುಂಬಾ ತುಂಬಾ ಧನ್ಯವಾದ. ಅಂದ್ರೆ ರಂಗೋಲಿ ಅಂತಂದ್ರೆ ಮಹಿಳೆಯರಿಗೆಲ್ಲ ತುಂಬಾ ಇಷ್ಟವಾದಂತಹ ಒಂದು ಇದು ಆಕ್ಟಿವಿಟಿ ಇರಬಹುದು. ಆ ಒಂದು ಸ್ಪರ್ಧೆಗೆ ನಮಗೆ ಗೊತ್ತಿಲ್ಲದೆ ಇರೋಷ್ಟು ನಾಮಿನೇಷನ್ಸ್ ನಮಗೆ ಸಿಕ್ಕಿದೆ. ಮತ್ತೆ ಹಂಗೆ ಏನಾದ್ರೂ ಒಂದು ಸರ್ಪ್ರೈಸ್ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿ ಒಂದು ಲಕ್ಕಿ ಡ್ರಾ ಅಂತ ನಾವು ಮಾಡಿದ್ವಿ. ಆಯ್ದ 3 ಅದೃಷ್ಟಶಾಲಿಗಳಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ಸ್ಗಳನ್ನ ನಾವು ಆಲ್ರೆಡಿ ಕೊಟ್ಟಿದೀವಿ. ಮತ್ತೆ ಈ ರಂಗೋಲಿ ಕಾಂಪಿಟೇಷನ್ ಅಲ್ಲಿ 2 ಇಟ್ಟಿದ್ವಿ ನಾವು. ಟೀಮ್ ಪಾರ್ಟಿಸಿಪೇಷನ್ ಕೂಡ ಇಟ್ಟಿದ್ವಿ, ಮತ್ತೆ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ಸ್ ಕೂಡ ಇಟ್ಟಿದ್ವಿ ನಾವು. ಅದರಲ್ಲಿ ತುಂಬಾ ಚೆನ್ನಾಗಿ ಅವರ ಒಂದು ಭಾಗವಹಿಸುವಿಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ನಮ್ಮ ಈ ಒಂದು ಮಹಿಳಾ ದಿನಾಚರಣೆ ಉದ್ದೇಶ ಬಂದು ಎಲ್ಲಾ ಮಹಿಳೆಯರನ್ನ ಉದ್ಯಮಶೀಲಿಗಳನ್ನಾಗಿ ಮಾಡ್ಬೇಕು ಅನ್ನೋದೊಂದು ಒಂದು ಧ್ಯೇಯ ವಾಕ್ಯದೊಂದಿಗೆ ನಾವೊಂದು ಕಾರ್ಯಕ್ರಮ ಶುರು ಮಾಡಿದ್ವಿ. ಅಂದ್ರೆ ಈ 2024ರ ಥೀಮ್ ಏನಿದೆ, ಇನ್ಸ್ಪೈರ್ ಇನ್ಕ್ಲೂಷನ್, ಮಹಿಳೆಯರನ್ನ ಎಲ್ಲಾದ್ರಲ್ಲೂ ಸೇರ್ಪಡೆ ಮಾಡಲು ಎಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಆ ಒಂದು ಥೀಮ್ ಅನ್ನ ನಾವು ಜೊತೆಯಾಗಿಟ್ಕೊಂಡು ಎಲ್ಲರನ್ನೂ ಕೃಷಿ ಉದ್ಯಮಿಗಳಾಗಿ ನಾವು ಅವರಿಗೆ ಸಪೋರ್ಟ್ ಮಾಡಿದ್ರೆ, ನಾವು ಅವ್ರನ್ನ ಬೆಂಬಲಿಸಿದ್ರೆ ಖಂಡಿತ ಅವರು ಒಂದು ಮುಂದೊಂದಿನ ಒಂದು ಉದ್ಯಮಶೀಲರನ್ನಾಗಿ ಆಗ್ತಾರೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ಕವಿತಾ ಮಿಶ್ರಾ ಮೇಡಮ್ ಮಾತಾಡಿದ್ರು, ಮತ್ತೆ ನಮ್ಮ ರತ್ನಮ್ಮ ಇರಬಹುದು. ಅವರಿಬ್ರು ಕೂಡ ಹೇಳ್ಬೇಕು ಅಂತಂದ್ರೆ 2 ಕಣ್ಣಿದ್ದಂಗೆ. ಅಂದ್ರೆ ಒಂದು ಕರ್ನಾಟಕದ ಒಂದು ಆಸ್ತಿ ಅಂತಾನೆ ಹೇಳ್ಬಹುದು. ಅವರ ಶ್ರಮ ಅವರು ಚಿಕ್ಕದ್ರಿಂದ ಅವ್ರು ಶ್ರಮ ಮಾಡ್ಕೊಂಡ್ ಬಂದಿದ್ದಾರೆ. ಇವಾಗ ದೊಡ್ಡ ಮಟ್ಟದಲ್ಲಿ ಅವ್ರದ್ದು ಸಾಧನೆ ಅಂತ ಇದೆ. ರತ್ನಮ್ಮ ಅವರು ಮಿಲೇನಿಯರ್ ಅವಾರ್ಡ್ ನ ತಗೊಂಡಿದ್ದಾರೆ. ಮತ್ತೆ ಕವಿತಾ ಮಿಶ್ರಾ ಮೇಡಮ್ ಅವರು ರಾಷ್ಟ್ರ ಮಟ್ಟದವರೆಗೂ ಕೂಡ ಹೋಗಿದ್ದಾರೆ. ಅವರು ಎಲ್ಲಾ ರಾಜ್ಯಗಳಲ್ಲೂ ಶ್ರೀಗಂಧ ಸಸಿಗಳನ್ನ ವಿತರಣೆ ಮಾಡ್ತಿದ್ದಾರೆ. ಇವರ ಒಂದು ಸ್ಪೀಚ್ ಕೇಳುವಂತಹ ಭಾಗ್ಯ ಇವತ್ತು ನಮ್ದಾಗಿತ್ತು. ಆ ಕಾರ್ಯಕ್ರಮಕ್ಕೆ ಗಾಯತ್ರಿ ಸುರೇಶ್ ಅಂತ ಹೇಳ್ಬಿಟ್ಟು ಅವರು ಪ್ರೋಡಿಯಾಟ್ರಿಸ್ಟ್, ಅವರು ಕೂಡ ಮಹಿಳೆಯರಿಗೆ ಆರೋಗ್ಯ ಎಷ್ಟು ತುಂಬಾ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಮಹಿಳಾ ಆಯೋಗದ ನಮ್ಮ ಪ್ರೆಸಿಡೆಂಟ್ ಆದಂತಹ ಪ್ರಮೀಳಾ ನಾಯ್ಡು ಮೇಡಮ್ ಕೂಡ ಇವತ್ತು ಒಂದು ಕೇಂದ್ರ ಬಿಂದುವಾಗಿದ್ರು ನಮ್ಮ ಕಾರ್ಯಕ್ರಮದಲ್ಲಿ. ಮತ್ತೆ ಹೆಚ್ಚಾಗಿ ಹೇಳ್ಬೇಕು ಅಂತಂದ್ರೆ ಮೊದಲ ಬಾರಿಗೆ ನಾವು ನಮ್ಮ ಹೋಲ್ ಟೈಮ್ ಡೈರೆಕ್ಟರ್ ನ ನಾವು ನೋಡ್ತಾ ಇರೋದು ಈ ಒಂದು ಸ್ಟೇಜ್ ನಲ್ಲಿ ನಾವು ನೋಡಿದಂತ ನಮಗೆ ತುಂಬಾನೇ ಖುಷಿ ಆಯ್ತು. ನಿತಾಶಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದು, ನಮ್ಮ ಒಂದು ಎಸ್ಕಾರ್ಟ್ಸ್ ಕುಬೋಟದ ಹೋಲ್ ಟೈಮ್ ಡೈರೆಕ್ಟರ್ ನಿತಾಶಾ ನಂದ ಮೇಡಮ್ ಬಂದಿದ್ದು ಕೂಡ ನಮಗೆ ತುಂಬಾನೇ ಖುಷಿ ಆಯ್ತು. ಮತ್ತೆ ಯಾರೆಲ್ಲ ಮಹಿಳೆಯರು ಸಮಯ ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದ್ರಲ್ಲ, ನಾವೊಂದು 500 ಜನ ಸೇರ್ಬೋದು ಅಂತ ಅನ್ಕೊಂಡ್ವಿ. ಆದ್ರೆ ಇಲ್ಲಿ 800ಕ್ಕಿಂತ ಜಾಸ್ತಿ ಮಹಿಳೆಯರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಮತ್ತೆ ನಾವು ಇನ್ನೊಂದು ಆಪರ್ಚುನಿಟಿ ಕೊಟ್ಟಿದ್ವಿ, ಏನಂತಂದ್ರೆ 800 ಜನ 900 ಜನ ಬರ್ತಾರೆ, ಮಹಿಳೆಯರು ಬರ್ತಾರೆ. ಕೆಲವ್ರು ಮನೆಯಲ್ಲಿ ಎಲೆಮರೆ ಕಾಯಿ ನಂಗೆ ಕಳೆದೋಗ್ಬಿಟ್ಟಿದ್ದಾರೆ. ಅಂದ್ರೆ ಅವರೇ ಮನೆಯಲ್ಲಿ ಏನೋ ಒಂದು ಪ್ರಾಡಕ್ಟ್ ನ ಮಾಡ್ತಿರ್ತಾರೆ, ಮಸಾಲೆ ಪುಡಿ ಮಾಡ್ತಿರ್ಬೋದು, ರಾಗಿ ಮಾಲ್ಟ್ ಮಾಡ್ತಿರ್ಬೋದು, ಏನೋ ಒಂದು ತಯಾರು ಮಾಡ್ತಿರ್ತಾರೆ. ಅವ್ರಿಗೆ ನಾವು ಒಂದು ಉಚಿತ ಸ್ಟಾಲ್ ಗಳನ್ನ ವ್ಯವಸ್ಥೆ ನಾವು ಮಾಡ್ಕೊಟ್ಟಿದೀವಿ. ನಮಗೆ 20 ಸ್ಟಾಲ್ಗಳ ಒಂದು ನಾಮಿನೇಷನ್ ಸಿಕ್ಕಿದೆ. 20 ಸ್ಟಾಲ್ಗಳನ್ನ ನಾವು ನೋಡಬಹುದು. ಇವತ್ತು ಒಂದು ಹೂವಿ ಬೆಳೆಯೋದ್ರಿಂದ ಹಿಡಿದು ಮಸಾಲೆ ಪುಡಿ ಮಾಡೋದ್ರವರೆಗೂ ಎಲ್ಲ ಉದ್ಯಮಿಗಳು ನಾವೊಂದು ಎಸ್ಕಾರ್ಟ್ಸ್ ಕುಬೋಟದಲ್ಲಿ ಇವತ್ತು ಮಹಿಳಾ ದಿನಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಮ್ಮ ಒಂದು ಇದ್ರ ಕಡೆಯಿಂದ, ಎಸ್ಕಾರ್ಟ್ಸ್ ಕುಬೋಟ ಕಡೆಯಿಂದ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲಾ ಮಹಿಳೆಯರಿಗೆ, ನನ್ನ ಅಕ್ಕ ತಂಗಿಯರಿಗೆ, ಪ್ರೀತಿಯ ಮಾತೃ ಸ್ವರೂಪಿಣಿಯರಿಗೆ ಎಸ್ಕಾರ್ಟ್ಸ್ ಕುಬೋಟ ವತಿಯಿಂದ ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎಲ್ಲರೂ ಉದ್ಯಮಶೀಲರನ್ನಾಗಿ ಮಾಡೋದು ನಮ್ಮ ಧ್ಯೇಯವಾಗಿರುತ್ತದೆ.
ದಯವಿಟ್ಟು ನಿಮ್ಮ ಒಂದು ಆ ಕಿಚ್ಚು ನಿಮ್ಮ ಒಳಗಡೆ ಅದು ಹೊರಗಡೆ ಬರಬೇಕು. ಅದು ಹೊರಗಡೆ ಬಂದು ಸತತ ಪ್ರಯತ್ನದಿಂದ ಎಲ್ಲವೂ ಸಾಧ್ಯ. ಆ ಸತತ ಪ್ರಯತ್ನಕ್ಕೆ ನಮ್ಮದೊಂದು ಚಿಕ್ಕ ಒಂದು ಪ್ರಯತ್ನ ನಮ್ಮ ಎಸ್ಕಾರ್ಟ್ಸ್ ಕುಬೋಟಾ ಮಾಡಿದೆ. ನಿಮಗೆ ಹೆಚ್ಚಿನ ತರಬೇತಿ ಬೇಕಾಗಿದ್ದಲ್ಲಿ, ಏನಾದ್ರೂ ಕೃಷಿಗೆ ಸಂಬಂಧಪಟ್ಟಂತ ಕೃಷಿಯೇತರ ಚಟುವಟಿಕೆಗಳಲ್ಲಿ ಸಂಬಂಧಪಟ್ಟಂಗೆ ನಿಮಗೆ ತರಬೇತಿಗಳು ಬೇಕಾಗಿದ್ರೆ ದಯವಿಟ್ಟು ನಮ್ಮನ್ನ ಅಪ್ರೋಚ್ ಮಾಡಿ. ನಮ್ಮ ITDC ಸೆಂಟರ್ಗೆ ನೀವು ಬರಬಹುದು, ಇಲ್ಲ ನನ್ನನ್ನಾದ್ರೂ ಅಪ್ರೋಚ್ ಮಾಡಿ. ನನ್ನ ಹೆಸರು ಪ್ರೇಮ ಅಂತ ಹೇಳ್ಬಿಟ್ಟು, ಅಥವಾ ಬಿಜು ಜಾರ್ಜ್ ಅಂತ ಸರ್ ಇದಾರೆ, ಅವ್ರನ್ನಾದ್ರೂ ಅಪ್ರೋಚ್ ಮಾಡಿ, ಇಲ್ಲ ಶ್ರೀಕಾಂತ್ ಇದಾರೆ, ಅವ್ರನ್ನಾದ್ರೂ ಅಪ್ರೋಚ್ ಮಾಡಿ. ನಿಮಗೆ ಹೆಚ್ಚಿನ ತರಬೇತಿಗಳು ಏನ್ ಬೇಕೋ ಅದರ ಉಚಿತವಾಗಿ ಊಟ ವ್ಯವಸ್ಥೆ ಒಂದಿಗೆ ನಿಮಗೆ ತರಬೇತಿಯನ್ನ ನಾವು ಮಾಡ್ಕೊಡ್ತೀವಿ. ಥ್ಯಾಂಕ್ ಯು.